ಹಿಂದಿನ ಭಾಗದಲ್ಲಿ ನಿತಿನ್ ಮತ್ತೆ ಶಾನ್ವಿ ಇಬ್ರು ದೂರ ಆಗ್ಬೇಕು ಅನ್ನೋ ನಿರ್ಧಾರ ಮಾಡಿರ್ತಾರೆ. ಮನೆಯವರಿಗೆ ಮಕ್ಕಳು ದೂರ ಆಗೋದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಹೇಗಾದ್ರೂ ಬುದ್ಧಿ ಮಾತು ಹೇಳಿ ಮಕ್ಕಳನ್ನ ಒಂದ್ ಮಾಡ್ಬೇಕು ಅನ್ನೋ ಪ್ರಯತ್ನ. ನೋಡೋಣ ನಿತಿನ್ ಮತ್ತೆ ಶಾನ್ವಿ ದೂರ ಆಗ್ತಾರೋ ಅಥವಾ ಮನೆಯವ್ರು ಬೇಡ್ಕೊಂಡ ಹಾಗೆ ಮತ್ತೆ ಒಂದಾಗ್ತಾರೋ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸುಚಿ, ಏನೋ ಮಾತಾಡಬೇಕು ನಿನ್ನ ಹತ್ರ. ಇಲ್ಲಿ ಹೊಳೆ ಹತ್ರ ಬಾ ಅಂತ ಹೇಳ್ದೆ. ಏನು ವಿಷಯ? ಏನಾದರೂ ಹೇಳೋದಿತ್ತಾ? ಅದು ಅದು ನಿತಿನ್, ಶಾನ್ವಿ. ನೋಡು ಸುಚಿ, ಅವಳ ಬಗ್ಗೆ ಮಾತಾಡೋದಾದ್ರೆ ನೀನು ನನ್ನ ಹತ್ರ ಮಾತಾಡೋ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಯ್ಯೋ, ಕೋಪ ಮಾಡ್ಕೋಬೇಡ ನಿತಿನ್. ನಾನು ಅವಳ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ. ನಿನ್ಗೊಂದು ಸತ್ಯ ಹೇಳೋಣ ಅಂತ ಬಂದೆ. ಏನು ಸತ್ಯನಾ? ಏನು ಸತ್ಯ? ಅದು ಅದು ನಿತಿನ್, ನಿನಗೆ ಗೊತ್ತಾ, ಶಾನ್ವಿ ನಮ್ಗಿಂತನೂ 2 ವರ್ಷ ದೊಡ್ಡವಳು. ಏನು? ನನಗಿಂತ ದೊಡ್ಡೋಳ? ಏನು ಹೇಳ್ತಿದ್ಯಾ ನೀನು? ಹೌದು ನಿತಿನ್, ನನಗೂ ಗೊತ್ತಿರ್ಲಿಲ್ಲ. ಯಾವಾಗ್ಲೇ ಆದ್ರೂ ಅವಳು ಡೇಟ್ ಮಾತ್ರ ಹೇಳ್ತಾ ಇದ್ಲು, ಇಯರ್ ಹೇಳ್ತಾ ಇರ್ಲಿಲ್ವಲ್ಲ. ಹಾಗಾಗಿ ನಾನು ನಮ್ಮೇ ಜೋಳೆ ಅನ್ಕೊಂಡಿದ್ದೆ. ಆದ್ರೆ ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ. ಅರೆ, ಕಾಲೇಜ್ ID ಕಾರ್ಡ್ ಇದ್ರಲ್ಲಿ ಇಸ್ವಿ ಚೇಂಜ್ ಇದೆ. ಅಂದ್ರೆ ಇವಳು ನಮ್ಮೇಜ್ ಅಲ್ವಾ? ನಮ್ಗಿಂತನೂ 2 ಇಯರ್ ದೊಡ್ಡೋಳ. ಅಬ್ಬಾ, ಅಂದ್ರೆ ಈ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇವಳು ಹೇಳೂ ಇಲ್ಲ. ಒಳ್ಳೇದಾಯ್ತು. ಈ ವಿಷಯ ಹೇಗೂ ನಿತಿನ್ಗೂ ಕೂಡ ಗೊತ್ತಿಲ್ಲ. ಇದನ್ನೇ ಹೇಳ್ಬಿಟ್ಟು ಅವನನ್ನ ಮ್ಯಾನಿಪುಲೇಟ್ ಮಾಡೋಣ. ಆಮೇಲೆ ಇವರಿಬ್ರು ದೂರ ಆದ್ಮೇಲೆ ನಾನು ಅವನ ಜೊತೆ ಮದ್ವೆ ಆಗಿ ಆರಾಮಾಗಿ ಸೆಟ್ಲ್ ಆಗ್ಬೋದು. ಇದೇನು ಹೇಳ್ತಿದ್ಯಾ ಸುಚಿ? ಇದೆಲ್ಲ ಹೇಗೆ ಸಾಧ್ಯ? ಅಯ್ಯೋ, ನೀನೇನ್ ದಡ್ಡನ ನಿತಿನ್? ಅವಳು ನಮ್ಗಿಂತ 2 ವರ್ಷ ದೊಡ್ಡೋಳು ಅಂದ್ರೆ ಹಿಂದೆ ಯಾವ್ದೋ ಒಂದ್ ಕ್ಲಾಸಲ್ಲಿ 2 ವರ್ಷ ಫೇಲ್ ಆಗಿರ್ತಾಳೆ. ಹಾಗಾಗಿ ಇವಾಗ ಹೇಗೋ ಪಾಸ್ ಮಾಡ್ಕೊಂಡು ನಮ್ ಜೊತೆ ಜಾಯಿನ್ ಆಗಿದ್ದಾಳೆ ಅಷ್ಟೇ. ನಿನ್ಗಷ್ಟು ಗೊತ್ತಾಗಲ್ವಾ? ನೀನ್ ಹೀಗ್ ದಡ್ತನ ಮಾಡಿದ್ದಕ್ಕೇನೆ ಅವಳು ಎಲ್ಲದನ್ನೂ ನಂಬಿಸಿ ಮೋಸ ಮಾಡಿರೋದು ನಿನಗೆ. ನಾನು ಅವಳನ್ನ ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ ನಿತಿನ್. ಆದ್ರೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅನಿಸ್ತಿದೆ. ಯಾವಾಗ ನೋಡಿದ್ರು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಲು. ಪ್ರೀತಿ ಮಾಡೋಳಾಗಿದ್ರೆ ಹೀಗೆಲ್ಲ ಜಗಳ ಮಾಡ್ಕೊಂಡು ಊರಿಗೆಲ್ಲ ಗೊತ್ತಾಗೋ ತರ ನಿನ್ನ ಅವಮಾನ ಮಾಡ್ತಿದ್ಲಾ? ಆದ್ರೆ ಏನ್ ಮಾಡೋದಕ್ಕಾಗತ್ತೆ? ಆಗಿದ್ದೆಲ್ಲ ಆಯ್ತು. ಹೇಗೋ ಇಬ್ರು ಪ್ರೀತಿ ಮಾಡಿ ಮದ್ವೆ ಆಗಿದ್ದೀರಾ. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಮುಂದೆ ಸುಖವಾಗಿರಿ. ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಯಾಕೆ ಸುಮ್ಮನೆ ನಿಮ್ಮ ಮನ್ಸಿಗೆ ನೋವು ಮಾಡ್ಕೋತೀರಾ? ಏನು ಹೊಂದ್ಕೊಂಡು ಹೋಗೋದಾ? ಪ್ರೀತಿ ಮಾಡಿರೋದೇ ತಪ್ಪು ಅಂತ ಇವಾಗ ಅನ್ನಿಸ್ತಿದೆ. ಅವಳನ್ನ ನಂಬಿ ನಾನು ತುಂಬಾನೇ ಮೋಸ ಹೋಗಿದ್ದೀನಿ. ಯಾವಾಗಲೂ ನನ್ನ ತಪ್ಪನ್ನ ಬೆರಳು ಮಾಡಿ ತೋರಿಸ್ತಾ ಇದ್ಲು. ಆದರೆ ಇವಳು ನನಗೆ ಗೊತ್ತಾಗ್ದಿದ್ದಾಗೆ ಇನ್ನು ಏನೇನು ಮಾಡಿದಾಳೋ ಯಾರಿಗೆ ಗೊತ್ತು. ನೋಡು, ಇನ್ಮೇಲೆ ಅಡ್ಜಸ್ಟು ಅದೆಲ್ಲ ಏನೂ ಇಲ್ಲ. ಅವಳಿಂದ ಹೇಗಾದರೂ ಮಾಡಿ ದೂರ ಆಗಿ ನನಗಿಷ್ಟ ಆಗಿರೋ ಹುಡುಗಿ ಜೊತೆ ಮದುವೆ ಆಗಿ ಲೈಫಲ್ಲಿ ಸೆಟಲ್ ಆಗ್ತೀನಿ. ವಾವ್, ನನಗೂ ಇದೇ ಬೇಕಿತ್ತು ನಿತಿನ್. ನೀನು ಅವಳಿಂದ ದೂರ ಆಗಬೇಕು. ನಿನಗೆ ಸೆಟ್ ಆಗೋ ಹುಡುಗಿ ನಾನೇ ಆಗಿರ್ಬೇಕು. ನೀವಿಬ್ರು ದೂರ ಆಗೋದಂತೂ ಖಂಡಿತ. ನಾನು ನಿನ್ನ ಲೈಫ್ ಪಾರ್ಟ್ನರ್ ಆಗೋದು ಖಂಡಿತ. ಸುಚಿತ್ರಾ ನಿತಿನ್ ಮತ್ತೆ ಶಾನ್ವಿನ ದೂರ ಮಾಡೋ ಯಾವ ಚಾನ್ಸ್ ಸಿಕ್ಕರೂ ಬಿಡ್ತಾ ಇರಲ್ಲ. ಅದನ್ನ ಪ್ರಯೋಗ ಮಾಡೇ ಮಾಡ್ತಾ ಇದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೋ ಮಗ್ನೆ ನಿತಿನ್, ನಿನ್ ಹೆಂಡತಿ ಡಿವೋರ್ಸ್ ನೋಟಿಸ್ ಕಳ್ಸಿದಾಳಲ್ವೋ? ಏನೋ ಇದೆಲ್ಲ, ಯಾಕೋ ಹೀಗೆ ಮಾಡ್ಕೋತಿದ್ದೀರಾ? ಅಯ್ಯೋ, ಒಳ್ಳೇದಾಯ್ತು ಬಿಡಮ್ಮ. ನಾನೇ ಕಳಿಸ್ಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಅವಳೇ ಕಳಿಸಿದ್ಲಲ್ಲ, ಒಳ್ಳೇದಾಯ್ತು. ನನ್ಗೆ ಅವಳಿಂದ ಬಿಡುಗಡೆ ಸಿಕ್ಕರೆ ಸಾಕಾಗಿದೆ. ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತೀನಿ. ನಿತಿನ್, ನಿನ್ಗೇನ್ ತಲೆ ಕೆಟ್ಟಿದ್ಯೇನೋ? ಅಲ್ವೋ, ಈ ಚಂದಕ್ಕೆನಾ ಪ್ರೀತಿ ಮಾಡ್ತಿದೀವಿ, ನಾವು ಮದ್ವೆ ಆಗ್ತೀವಿ ಅಂತ ಹಠ ಮಾಡಿ ಮದ್ವೆ ಆಗಿರೋದು? ಈ ಚಂದಕ್ಕೆನೇನೋ? ಇಲ್ಲಮ್ಮ, ಅವಾಗ ತಲೆ ಕೆಟ್ಟಿತ್ತು, ಅದಕ್ಕೆ ಪ್ರೀತಿ ಮಾಡಿದೆ, ಮದ್ವೆನೂ ಆದೆ. ಇವಾಗ ತಲೆ ನೆಟ್ಟಗಾಗಿದೆ, ಅದಕ್ಕೆ ಅವಳಿಂದ ದೂರ ಇರಬೇಕು ಅಂತ ಡಿವೋರ್ಸ್ ನೋಟಿಸ್ನಿಗೆ ಸೈನ್ ಕೂಡ ಹಾಕ್ತೀನಿ. ಅಯ್ಯೋ, ಏನಾಗಿದ್ಯೋ ನಿತಿನ್ ನಿನ್ಗೆ? ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನಿನ್ ಹೆಂಡತಿ ನಿನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಕಣೋ. ಹೋಗಿ ಅವಳ ಹತ್ರ ಕ್ಷಮೆ ಕೇಳಿ ಅವಳ ಕರ್ಕೊಂಡ್ ಬಾರೋ. ಅಯ್ಯೋ ಅಮ್ಮ, ಸಾಕು, ಸುಮ್ಮನೆ ಇರಮ್ಮ. ನನ್ನನ್ನು ಅವಳು ಪ್ರೀತಿ ಮಾಡ್ತಾಳಂತೆ, ಬರೀ ನಾಟಕ. ನನ್ನ ಹತ್ರನೇ ಅವಳು ನನಗಿಂತ 2 ವರ್ಷ ದೊಡ್ಡೋಳಾಗಿದ್ರು ಕೂಡ ಅದನ್ನೆಲ್ಲ ಮುಚ್ಚಿಟ್ಟು ಪ್ರೀತಿ ಮಾಡೋ ನಾಟಕ ಆಡಿ ನನ್ನ ಜೊತೆ ಮದುವೆ ಕೂಡ ಆದ್ಲು. ಇನ್ನೂ ಏನೇನು ಮೋಸ ಮಾಡಿದಾಳೋ ಯಾರಿಗೆ ಗೊತ್ತು. ನೋಡಮ್ಮ, ಈ ವಿಷಯದಲ್ಲಿ ನೀವು ಯಾರೂ ತಲೆ ಹಾಕಬೇಡಿ. ನನ್ನ ನಿರ್ಧಾರನೇ ಕೊನೆ. ಅವಳಿಂದ ನಾನು ದೂರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಡಿವೋರ್ಸ್ ತಗೊಂಡು ಅವಳಿಂದ ದೂರ ಇರ್ತೀನಿ. ಆಮೇಲೆ ನನಗೆ ಯಾರು ಸೆಟ್ ಆಗ್ತಾರೋ ಆ ಹುಡುಗಿ ಜೊತೆ ಮದುವೆನೂ ಆಗ್ತೀನಿ. ನನಗಿನ್ನೂ ಜೀವನ ತುಂಬ ಇದೆ. ಅವಳ ಹಾಗೆ ನಾನೇನು ದೊಡ್ಡವನಲ್ಲ. ಶಾನ್ವಿ, ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ? ಅಳಿಯಂದ್ರಿಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ಯಂತೆ. ನಿನ್ನತ್ತೆ ಫೋನ್ ಮಾಡಿ ಇವಾಗ ನನಗ್ ಬೈತಿದ್ದಾರೆ. ಏನೇ ನಿಂದು? ಹೌದಮ್ಮ,
ಬರೀ ಮನೆ ಬಿಟ್ಟು ಬಂದು ನನಗ್ ಬೇಡ ನೀನು ಅಂತ ಹೇಳೋದಕ್ಕಿಂತ ಲೀಗಲ್ ಆಗಿ ನಾವಿಬ್ರು ದೂರ ದೂರ ಆಗೋದು ಒಳ್ಳೇದು ಅನ್ನಿಸ್ತು. ಅದಕ್ಕೆ ಡಿವೋರ್ಸ್ ನೋಟಿಸ್ ಕಳ್ಸಿದೀನಿ. ನನಗೆ ಅವನ ಜೊತೆ ಇರೋದಕ್ಕೆ ಇಷ್ಟನೂ ಇಲ್ಲ, ನಾವಿಬ್ರು ಮತ್ತೆ ಒಂದಾಗೋದು ಇಲ್ಲ. ಹಾಗಿರುವಾಗ ಇಬ್ರು ದೂರ ದೂರ ಆಗೋದಕ್ಕೆ ಲೀಗಲ್ ಆಗಿ ಬೆಟರ್ ಅಲ್ವಾ? ಶಾನ್ವಿ, ಕಪಾಲಕ್ಕೆ ಹೊಡೆದ್ರೆ ಹಲ್ಲೆಲ್ಲ ಹೊಟ್ಟೆ ಒಳಗೆ ಹೋಗ್ಬೇಕು, ಆ ತರ ಹೊಡಿತೀನಿ. ನಿನ್ಗೇನ್ ತಲೆ ಕೆಟ್ಟಿದ್ಯೇನೆ? ಅಲ್ಲ ಕಣೆ, ಅವಾಗ ನಾನ್ ಸಾರಿ ಸಾರಿ ಬಡ್ಕೊಂಡೆ, ಇಷ್ಟ ಬೇಗ ಮದ್ವೆ ಬೇಡ ಕಣೆ, ಇನ್ನೂ ಟೈಮ್ ಇದೆ, ನೀನ್ ಚೆನ್ನಾಗಿ ಓದ್ಕೋ ಅಂತ. ಆದ್ರೆ ನಿಂದೇ ಹಠ, ನೀನ್ ಹೇಳಿದ್ದೆ ಆಗ್ಬೇಕು ಅಂತ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಮದ್ವೆ ಆದೆ. ಇವಾಗ ನೋಡಿದ್ರೆ ಗಂಡ ಬೇಡ, ನಾನ್ ಬಿಡ್ತೀನಿ, ಬೇರೆ ಮದ್ವೆ ಆಗ್ತೀನಿ ಅಂತ ಏನೇನೋ ಮಾತಾಡ್ತಿದ್ಯಲ್ಲೇ. ನೋಡಮ್ಮ, ನಿನ್ಗೆ ಏನೇ ಹೇಳಿದ್ರು ಅಷ್ಟೇ, ನನಗೆ ಅವನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಏನೋ ಅವಾಗ ನನಗ್ ಬುದ್ಧಿ ಇಲ್ದೇನೆ ಅವನನ್ನ ಪ್ರೀತಿ ಮಾಡಿ ಮದ್ವೆ ಆದೆ. ಇವಾಗ ಬುದ್ಧಿ ಬಂದಿದೆ, ಅದಕ್ಕೆ ಅವನ್ ಬೇಡ ಅಂತ ಹೇಳ್ತಿರೋದು. ನನಗ್ ಸೆಟ್ ಆಗೋ ಹುಡುಗನ್ ಜೊತೆ ನಾನ್ ಮದ್ವೆ ಆಗ್ತೀನಿ, ಆದ್ರೆ ಅವನ್ ಜೊತೆ ಮಾತ್ರ ಇರಲ್ಲ. ನೋಡಮ್ಮ, ಈ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ. ನನ್ನ ಜೀವನನ ನಾನು ಹೇಗೋ ಸರಿ ಮಾಡ್ಕೋತೀನಿ. ಮನೆಯವರು ಎಷ್ಟೇ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ರು ಅದು ಯಾವುದೇ ಯೂಸೇ ಆಗಲ್ಲ. ನಿತಿನ್ ಮತ್ತೆ ಶಾನ್ವಿ ಅವ್ರಿಗೆ ಏನ್ ಅನ್ಸತ್ತೋ ಅದನ್ನೇ ಮಾಡ್ತಾರೆ. ಹೀಗೆ ದಿನಗಳು ಕಳೆಯತ್ತೆ. ನಿತಿನ್ ಮತ್ತೆ ಶಾನ್ವಿ ದೂರ ಆಗೋ ದಿನನೂ ಹತ್ರ ಬರತ್ತೆ. ಇದೇನೇ ಸುಮಿತ್ರಾ, ನಿನ್ ಮಗಳು ಗಂಡ ಬೇಡ ಅಂತ ಡಿವೋರ್ಸ್ ತಗೊಳ್ಳೋದಕ್ಕೆ ಕೋರ್ಟ್ ಮೆಟ್ಲು ಹತ್ತಿದಾಳಂತೆ. ಏನಾಗಿದೆಯಾ ಅವಳಿಗೆ? ಏನು ಅಂತ ಹೇಳಿ ಅಕ್ಕ. ನಾನ್ ಮದ್ವೆ ಆಗ ಹೊಸ್ತ್ರಲ್ಲಿ ನನಗೆ ಓದು ಬರಹ ಏನು ಬರಲ್ಲ ಅಂತ ನನ್ನ ಗಂಡ ದಿನಾಲು ಕುಡ್ಕೊಂಡು ಬಂದು ನನ್ನ ಹತ್ರ ಜಗಳ ಆಡೋರು, ನನಗೆ ಹೊಡೆಯೋರು, ನನಗೆ ಕಿರಿಕಿರಿ ಮಾಡೋರು. ಅವ್ರ ಕಾಲ್ಗತಿಲಿ ನಾನು ಎಷ್ಟು ನೋವು ತಿಂದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಕ್ಕ. ಅವ್ರ ಕಿರುಕುಳದಲ್ಲಿ ನನಗೆ ಜೀವನನೇ ಬೇಡ, ಸತ್ತೋಗ್ಬಿಡೋಣ ಅನ್ಕೊಂಡಿದ್ದೆ. ಅವಾಗ ಹುಟ್ಟಿದೋಳು ಇವಳು. ಇವಳ ಜೀವನ ಮುಂದೆ ಎಲ್ಲಿ ನನ್ನ ಗಂಡನಿಂದ ಹಾಳಾಗುತ್ತೋ ಅಂತ ಮಗಳನ್ನ ಕರ್ಕೊಂಡು ಆ ಊರು ಬಿಟ್ಟು ಯಾವುದೋ ಊರಿಗೆ ಬಂದೆ. ಈ ಊರಲ್ಲಿ ಮನೆ ಕೆಲಸ ಮಾಡಿಕೊಂಡು, ಅಡುಗೆ ಕೆಲಸ ಮಾಡಿಕೊಂಡು, ಕಸ ಮುಸ್ರೆ ತಿಕ್ಕಿ ಬೇರೆಯವ್ರ ಮನೆ ಕೆಲಸ ಮಾಡಿ ಮಗಳನ್ನ ಕಷ್ಟಪಟ್ಟು ಬೆಳೆಸ್ದೆ. ಆದ್ರೆ ನನ್ನ ಈ ಹಿಂದಿನ ಕತೆ ನನ್ನ ಮಗಳಿಗೆ ಗೊತ್ತಾದ್ರೆ ಅದು ಎಷ್ಟು ನೋವು ಮಾಡ್ಕೋತಾಳೋ, ಬೇಜಾರಾಗುತ್ತೋ ಅಂತ ಯಾವುದನ್ನು ಹೇಳ್ದೇನೆ ಎಲ್ಲಾನು ಮುಚ್ಚಿಟ್ಟು ನನ್ನ ಮಗಳನ್ನ ಸಾಕಿದ್ದೀನಿ. 9ನೇ ಕ್ಲಾಸ್ ಫೇಲ್ ಆದಾಗ ನನಗೆ ಜೀವನೇ ಹೋದಾಗ ಅನ್ನಿಸ್ತಕ್ಕ. ನನ್ನ ಹಾಗೇನೆ ನನ್ನ ಮಗಳು ದಡ್ಡಿ ಆಗ್ಬಿಡ್ತಾಳೇನೋ ಅನ್ನೋ ಭಯಕ್ಕೆ ಟ್ಯೂಷನ್ನು ಬೆಳಗ್ಗೆ ಸಂಜೆ ಕೂತ್ಬಿಟ್ಟು ಬರ್ಸೋದು ಓದ್ಸೋದು ಎಲ್ಲಾನು ಮಾಡಿಸ್ದೆ. ದೇವ್ರ ದಯೆಯಿಂದ ಅವಳ ತಲೆಗೆ ವಿದ್ಯೆ ಚೆನ್ನಾಗೇ ಹೋಯ್ತು. ಏನೋ ಅರೇಂಜ್ ಮ್ಯಾರೇಜು ಅಂತ ಮಾಡಿಬಿಟ್ರೆ ಮುಂದೆ ಅವಳ ಜೀವನ ಏನಾಗುತ್ತೋ. ನಮ್ಮ ಅಪ್ಪ ಅಮ್ಮ ಅಂತೂ ಏನೋ ಮಕ್ಳು ಇಷ್ಟು ಹುಟ್ಟಿದ್ದಾರೆ, ಅವ್ರನ್ನ ಒಂದು ಮದುವೆ ಅಂತ ಮಾಡಿಬಿಟ್ರೆ ಸಾಕು ಅಂತ ಕಂಡ್ಕೊಂಡವ್ರಿಗೆಲ್ಲ ಕಟ್ಟಿ ಕೈ ಬಿಟ್ಬಿಟ್ರು. ಆ ಥರ ಆಗ್ಬಿಟ್ರೆ ನನ್ನ ಮಗಳ ಜೀವನ ಅಂತ ನಾನು ಅವಳು ಯಾರನ್ನ ಇಷ್ಟಪಡ್ತಾಳೋ ಅವ್ರ ಜೊತೆನೆ ಮದುವೆ ಮಾಡಿದ್ರೆ ಜೀವನ ಪೂರ್ತಿ ಸುಖವಾಗಿರ್ತಾಳೆ ಅಂತ ಅವಳು ಇಷ್ಟದಾಗೆ ಮದುವೆ ಮಾಡಿದೆ. ಆದ್ರೆ ಇವಾಗ ನೋಡು, ಮದುವೆ ಬೇಡ ಗಂಡ ಬೇಡ ಅಂತ ಹೇಗೆಲ್ಲ ರಂಪಾಟ ಮಾಡ್ಕೊಂಡಿದ್ದಾಳೆ. ನನಗೂ ಗೊತ್ತು ಕಣೆ ಸುಮಿತ್ರಾ, ನಿನ್ ಮಗಳನ್ನ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ. ನಿನ್ ಗಂಡನ ಜೊತೆಲಿರುವಾಗ ಎಷ್ಟು ಕಷ್ಟ ಕೊಟ್ಟಿದ್ದಾನವನು, ಎಲ್ಲಾನು ಗೊತ್ತು ಕಣೆ. ಆದ್ರೆ ಏನ್ ಮಾಡೋದು, ಹಣೆಲ್ ಬರ್ದಿದ್ದು ಹರಿಹರಕ್ಕೋದ್ರು ತಪ್ಪಲ್ಲ ಅಂತ ಎಲ್ಲರೂ ಸುಮ್ಮನೆ ಹೇಳ್ತಾರ ಹೇಳು. ನಿನ್ ಮಗಳ ಜೀವನದಲ್ಲಿ ಹೀಗೆಲ್ಲ ಆಗ್ಬೇಕು ಅಂತ ಇದ್ರೆ ಯಾರು ತಡೆಯೋದಕ್ಕಾಗತ್ತೆ ಹೇಳು? ದೇವ್ರ ಮೇಲೆ ಭಾರ ಹಾಕಿ ಗಟ್ಟಿ ಮನ್ಸ್ ಮಾಡ್ಕೊಳೆ, ಎಲ್ಲ ಒಳ್ಳೇದಾಗುತ್ತೆ. ಇವತ್ತು ಒಂದೇ ದಿನ ಕಣ್ರಿ, ಇವತ್ತು ಕೋರ್ಟಲ್ಲಿ ಏನಾಗುತ್ತೋ, ಮಗ ಸೊಸೆ ಇಬ್ರು ದೂರ ಆಗ್ಬಿಡ್ತಾರೇನೋ ಅಂತ ತುಂಬಾನೇ ಭಯ ಆಗ್ತಿದೆ ಕಣ್ರಿ. ರೀ, ನಾನು ನೀವು ಪ್ರೀತಿ ಮಾಡಿ ಮದ್ವೆ ಆದ್ವಿ ನಿಜ, ಆದ್ರೆ ನಾನು ನಿಮ್ಗಿಂತ 2 ವರ್ಷ ದೊಡ್ಡೋಳು ಅಂತ ನಮ್ಮ ಮನೇಲಿ ನಿಮ್ಮ ಮನೇಲಿ ಯಾರ ಮನೇಲೂ ನಮ್ಮ ಪ್ರೀತಿನ ಒಪ್ಪೇ ಇಲ್ಲ. ಆದ್ರೆ ನೀವು ನಾನು ಪ್ರೀತಿ ಮಾಡಿದ್ದೀನಿ, ಅವಳಿಗೆ ಮೋಸ ಮಾಡಬಾರ್ದು ಅಂತ ನನ್ನನ್ನು ಕರ್ಕೊಂಡು ಬಂದು ಮದುವೆ ಆದ್ರಿ. ಮೊದಲಿಗೆ ಗುಡಿಸ್ಲಲ್ಲಿ ಜೀವನ ಮಾಡಿದೀವಿ, ಎಷ್ಟೊಂದು ಕಷ್ಟ ಆಗಿದೆ. ಆದ್ರೆ ಇದು ಯಾವುದು ನನ್ನ ಮಗನಿಗೆ ಗೊತ್ತಾಗಬಾರ್ದು, ಮಗನ್ ರಾಜನ್ ತರ ನೋಡ್ಕೊಬೇಕು ಕಣೆ ಅಂತ ಕಷ್ಟಪಟ್ಟು ದುಡ್ದು ಮನೆ ಮಠ ಎಲ್ಲಾನು ಮಾಡಿ ಅವನನ್ನ ಸುಪ್ಪತ್ತಿಗೆಲ್ಲ ಬೆಳೆಸಿದ್ರಿ. ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ. ಅಕಸ್ಮಾತ್ ನಾವೇನಾದ್ರೂ ಸೋತ್ರೆ ಎಲ್ರೂ ನಮ್ಮನ್ನ ನೋಡಿ ಆಡ್ಕೋತಾರೆ ಅಂತ ಪ್ರತಿಯೊಂದು ಕಷ್ಟನೂ ಇಬ್ರು ಹಂಚ್ಕೊಂಡು ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ಇಲ್ಲಿವರೆಗೂ ದಾಟ್ಕೊಂಡು ಬಂದಿದೀವಿ. ಆದ್ರೆ ನಿಮ್ ಮಗ ಏನೋ ಚಿಕ್ಕ ಪುಟ್ಟ ತಪ್ಪಿಗೆ ಹೆಂಡತಿನೇ ಬೇಡ, ಅವಳನ್ನ ಪ್ರೀತಿನೇ ಮಾಡಿಲ್ಲ ಅಂತ ಬಾಯಿಗೆ ಬಂದಂಗ್ ಮಾತಾಡಿ ಇವಾಗ ದೂರ ದೂರ ಆಗೋ ನಿರ್ಧಾರನೇ ಮಾಡ್ಬಿಟ್ಟಿದ್ದಾನಲ್ರಿ. ಶ್ರೀಮತಿ, ಯಾಕೆ ಬೇಜಾರು ಮಾಡ್ಕೋತೀಯಾ? ಅವರಿಬ್ರಿಗೆ ಪ್ರೀತಿ ಬೆಲೆನೇ ಗೊತ್ತಿಲ್ಲ ಕಣೆ. ನಿಜವಾಗ್ಲೂ ಪ್ರೀತಿ ಮಾಡಿದಿದ್ರೆ ಅವ್ರು ಯಾವ ತಪ್ಪನ್ನು ಹುಡುಕ್ತಾನೆ ಇರಲಿಲ್ಲ. ಪ್ರೀತಿ ಮಾಡಿದವರು ಅವ್ರಿಗೋಸ್ಕರ
ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇರ್ತಾರೆ ಕಣೆ. ಅದು ಬಿಟ್ಟು ನಿನ್ನ ಮಗ ಸೊಸೆ ಹಂಗೆ ಅವನು ಆ ತಪ್ಪು ಮಾಡ್ದ, ಇವ್ರು ಈ ತಪ್ಪು ಮಾಡಿದ್ರು ಅಂತ ಹೇಳ್ಕೊಂಡು ಜಗಳ ಮಾಡಿಕೊಂಡು ದೂರ ಆಗ್ತಿರಲ್ಲ ಕಣೆ. ನಿನ್ನ ಮಗ ದೊಡ್ಡದಾಗಿ ಅವಳು ನನಗಿಂತ ದೊಡ್ಡೋಳು ವಯಸ್ಸಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ದ. ಅವನಿಗೇನೆ ಗೊತ್ತು ಪ್ರೀತಿಗೆ ಯಾವ ವಯಸ್ಸು ಇಲ್ಲ ಅಂತ. ಯಾವ ಏಜಲ್ಲಿ ಬೇಕಾದರೂ ಪ್ರೀತಿ ಆಗತ್ತೆ. ಎಷ್ಟು ಗ್ಯಾಪ್ ಆದರೂ ಇದ್ರೂ ಪವಿತ್ರವಾದ ಪ್ರೀತಿ ಇರಬೇಕಷ್ಟೇ ನಮ್ಮ ಮಧ್ಯೆ. ನೀನಿಲ್ವಾ ನನಗಿಂತ 2 ವರ್ಷ ದೊಡ್ಡೋಳು. ಆದರೆ ನಾನು ಯಾವತ್ತಾದರೂ ನೀನು ನನಗಿಂತ ದೊಡ್ಡೋಳು ಅನ್ನೋ ಏನಾದರೂ ಒಂದೇ ಒಂದು ಮಾತು ಹೇಳಿದ್ದೀನೇನೆ? ಯಾಕೆ ಅಂದರೆ ನನಗೆ ನೀನೇ ಮುಖ್ಯ ಕಣೆ, ನಿನ್ನ ವಯಸ್ಸಲ್ಲ. ಅದಕ್ಕೆ ಕಣೆ ಶ್ರೀಮತಿ, ಕೆಲವೊಬ್ಬರೆಲ್ಲ ಹೇಳ್ತಾರೆ ನೋಡು, ಮಕ್ಕಳಿಗೆ ನಾವು ಪಡೋ ಕಷ್ಟನೂ ತಿಳುವಳಿಕೆ ಇರಬೇಕು, ಅವರಿಗೆ ನಮ್ಮ ಕಷ್ಟನೂ ಗೊತ್ತಿರಬೇಕು ಅಂತ. ನಾವು ನೋಡು, ನಮ್ಮ ಮಗನ ನಮ್ಮ ಕಷ್ಟ ಯಾವುದು ಗೊತ್ತಾಗಬಾರ್ದು ಅಂತ ರಾಜನ್ ಥರ ಬೆಳೆಸಿದ್ವಲ್ಲ. ಅದಕ್ಕೆ ಅವನಿಗೆ ಪ್ರೀತಿ ಬೆಲೆನೂ ಗೊತ್ತಾಗ್ತಿಲ್ಲ, ಹೆಂಡತಿ ಬೆಲೆನೂ ಗೊತ್ತಾಗ್ತಿಲ್ಲ. ಬೇಡ ಅಂತ ತಿರಸ್ಕಾರ ಮಾಡ್ತಿದ್ದಾನೆ. ಛೇ, ಅಮ್ಮ ನನ್ನನ್ನ ರಾಣಿ ತರ ನೋಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ನಾನು ಅಮ್ಮ ಜೀವನದಲ್ಲಿ ತುಂಬಾ ಸುಖವಾಗಿದ್ಲು, ಅವಳಿಗೆ ಯಾವ ಕಷ್ಟನೂ ಬಂದಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನನ್ನೆದ್ರಿಗೆ ಅವಳ ಕಷ್ಟನ ತೋರಿಸ್ಕೊಂಡಿಲ್ಲ. ಅಪ್ಪ ಅವಾಗ ಬಂದು ಜಗಳ ಮಾಡ್ತಿದ್ರು, ಹೊಡಿತಿದ್ರು ಅಂತೆಲ್ಲ ಹೇಳಿದಾಗ ನನಗಂತೂ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಬರೀ ನನ್ನ ಹತ್ರ ಜಗಳ ಮಾಡಿದ್ದಕ್ಕೇನೆ, ಏನೋ ಚಿಕ್ಕ ಪುಟ್ಟ ವಿಷಯಕ್ಕೇನೆ ನಿತಿನ್ ಹತ್ರ ಅಷ್ಟೆಲ್ಲ ಜಗಳ ಆಡ್ತಿದ್ದೆ. ಆದ್ರೆ ಅಮ್ಮಂಗೆ ಅಪ್ಪ ಹೊಡೆದಾಗ ಪಾಪ ಅಮ್ಮ ಒಂದ್ ಮಾತು ಆಡ್ದೇನೆ ಅದು ಹೇಗ್ ಸಹಿಸ್ಕೋತಿದ್ರು ಏನೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಛೇ, ಅಪ್ಪ ಅಮ್ಮಂಗಿಂತ 2 ವರ್ಷ ಚಿಕ್ಕವರು, ಆದರೂ ಕೂಡ ಯಾವತ್ತೂ ಚಿಕ್ಕವ್ರ ಹಾಗೆ ಬಿಹೇವ್ ಮಾಡೇ ಇಲ್ಲ. ಯಾವಾಗಲೂ ಮೆಚೋರ್ಡ್ ಆಗಿ ಮೆಚುರಿಟಿ ಇರೋರ ಥರನೇ ಬಿಹೇವ್ ಮಾಡ್ತಾಯಿದ್ರು. ಆದರೆ ನಾನು ನನ್ನ ಪ್ರೀತಿ ಮಾಡಿ ನಂಬಿ ನಮ್ಮನೆಗೆ ಬಂದಿರೋ ಹುಡುಗಿ ಜೊತೆಗೆ ಹೇಗೆಲ್ಲ ನಡ್ಕೊಂಡ್ಬಿಟ್ಟೆ. ಅವಳು ಯಾವಾಗಲೂ ಹೇಳ್ತಿದ್ಲು ನನಗೆ ಟೈಮ್ ಕೊಡ್ತಿಲ್ಲ ಅಂತ. ನಿಜ, ನಾನು ಟೈಮ್ ಕೊಟ್ಟಿದ್ದಿದ್ರೆ ಅಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಅವಳು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಲು, ನನ್ನ ನಂಬಿ ನಮ್ಮ ಮನೆಗೆ ಬಂದಿದ್ಲು. ಆದರೆ ಛೇ, ಅಪ್ಪ ಅಮ್ಮ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಆದರೆ ನಾನು ಕೋರ್ಟು ಕಚೇರಿ ಡಿವೋರ್ಸ್ ಅಂತೆಲ್ಲ ಎಲ್ಲರೂ ಮುಂದೆ ಅಪ್ಪ ಅಮ್ಮ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟೆ. ಛೇ, ರೀ ಏನ್ ಗೊತ್ತಾ, ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂದ್ರೆ ಎಲ್ರೂ ನಮ್ಮನ್ನ ನೋಡ್ಕೊಂಡು ಲವ್ ಮ್ಯಾರೇಜ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ರು. ಆದ್ರೆ ಅವ್ರಿಗೆಲ್ಲ ಗೊತ್ತೇ ಇಲ್ಲ ನಾವಿಬ್ರು ಅರೇಂಜ್ ಮ್ಯಾರೇಜ್ ಆಗಿರೋದು ಅಂತ. ನಿಜ ರೀ, ನನ್ನ ಲೈಫಲ್ಲಿ ನೀವು ಸಿಕ್ಕಿರೋ ಬೆಸ್ಟ್ ಗಿಫ್ಟು. ಅರೇಂಜ್ ಮ್ಯಾರೇಜ್ ಆದ್ರೂ ಇಷ್ಟು ಪ್ರೀತಿಯಿಂದ ಯಾರೂ ನೋಡ್ಕೊಳ್ಳಲ್ಲ ಅನ್ಸುತ್ತೆ. ನೀವು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರಾ. ಹೌದಾ? ನೀನು ನನ್ನ ಮುದ್ದಿನ ಒಬ್ಳೆ ಹೆಂಡತಿ ಅಲ್ವಾ, ಅದಕ್ಕೆ ನಿನ್ನ ಅಷ್ಟು ಪ್ರೀತಿ ಮಾಡೋದು. ಸರಿ, ಹಾಗಾದರೆ ಮನೆಗೆ ಹೋಗೋಣ, ಟೈಮ್ ಆಯಿತು. ಛೇ, ಅರೇಂಜ್ ಮ್ಯಾರೇಜ್ ಆಗಿರೋ ಅವರಿಬ್ಬರೇ ಎಷ್ಟು ಪ್ರೀತಿಯಿಂದ ಇದ್ದಾರೆ. ನಾನು ಶಾನ್ವಿನ ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ. ಹಾಗಿರುವಾಗ ನಾನು ಅವಳನ್ನು ಎಷ್ಟು ಜೋಪಾನ ಮಾಡಬೇಕು. ಛೇ, ಇಲ್ಲ, ನಾನು ಇವಾಗಲೇ ಹೋಗಿ ಅವಳ ಹತ್ರ ಕ್ಷಮೆ ಕೇಳಿ ವಾಪಸ್ ಕರ್ಕೊಂಡು ಬರಬೇಕು. ನನ್ನಿಂದ ಅವಳಿಲ್ಲದೆ ಬದುಕೋದಕ್ಕಾಗಲ್ಲ. ನಾನು ಮಾಡಿರೋ ತಪ್ಪು ನನಗೆ ಇವಾಗಲಾದರೂ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಮೊದಲು ಹೋಗಿ ಅವಳ ಹತ್ರ ಕ್ಷಮೆ ಕೇಳಬೇಕು. ಛೇ, ನಾನು ಎಂತ ತಪ್ಪು ಮಾಡಿಬಿಟ್ಟೆ. ನಿತಿನ್ ನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದ, ಅವನನ್ನ ತುಂಬಾ ಪ್ರೀತಿ ಮಾಡ್ತಿದ್ದ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆದ್ರೆ ನಾನೇ ಚಿಕ್ಕ ಪುಟ್ಟ ವಿಷಯಕ್ಕೂ ಅವನ ಹತ್ರ ಜಗಳ ಆಡ್ತಾ ಇದ್ದೆ. ಆದ್ರೂ ಕೂಡ ಒಂದು ದಿನನೂ ನನಗೆ ಹೊಡೆದಿಲ್ಲ, ಕುಡ್ಕೊಂಡು ಬಂದು ಜಗಳ ಆಡಿಲ್ಲ. ನನ್ನ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಇಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ. ಇವಾಗಲೇ ಹೋಗಿ ಅವನ ಹತ್ರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿ ಲೈಫ್ ಲಾಂಗ್ ಅವನ ಜೊತೆನೇ ಬದುಕಬೇಕು. ಅವನಿಲ್ಲದೆ ನನಗೆ ಬದುಕೋದಕ್ಕಾಗಲ್ಲ. ಶಾನ್ವಿ, ಐ ರಿಯಲಿ ಸಾರಿ ಶಾನ್ವಿ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಲೆನೇ ಕೊಡಲಿಲ್ಲ. ಐ ಆಮ್ ರಿಯಲಿ ಸಾರಿ. ನೋಡು, ನನಗೆ ಈ ಡಿವೋರ್ಸ್ ಎಲ್ಲ ಬೇಡ. ನನ್ನ ಜೊತೆ ಬಂದುಬಿಡು. ನೀನಿಲ್ಲದೆ ನನಗಿರೋದಕ್ಕಾಗಲ್ಲ. ಪ್ಲೀಸ್ ಕಣೆ, ನನ್ನ ದಯವಿಟ್ಟು ಕ್ಷಮಿಸು. ನಿತಿನ್, ಹೀಗೆಲ್ಲ ಹೇಳ್ಬೇಡ. ನೋಡು, ನಂದು ತಪ್ಪಿದೆ, ನನ್ನ ದಯವಿಟ್ಟು ಕ್ಷಮಿಸು. ಇನ್ಯಾವತ್ತೂ ನಿನ್ ಜೊತೆ ಅಷ್ಟೆಲ್ಲ ಒರ್ಟಾಗಿ ನಡ್ಕೊಳ್ಳಲ್ಲ ಕಣೋ. ನಿನ್ನ ಅರ್ಥ ಮಾಡ್ಕೊಳ್ತೀನಿ. ನನಗೂ ಈ ಡಿವೋರ್ಸ್ ಎಲ್ಲ ಬೇಡ. ನನ್ನ ಕ್ಷಮಿಸು. ಲೈಫ್ ಲಾಂಗ್ ನನ್ನ ಜೊತೆ ಇರು ಪ್ಲೀಸ್ ಕಣೋ. ತಂದೆ ತಾಯಿ ಜೀವನ ಎಷ್ಟೆಲ್ಲ ಕಷ್ಟವಾಗಿತ್ತು ಅನ್ನೋದು ಅರ್ಥ ಆದ್ಮೇಲೆ ಮಕ್ಕಳಿಗೂ ತಾವೇನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿನೇ ಗಂಡ ಹೆಂಡತಿ ಇಬ್ರು ಮತ್ತೆ ಒಂದಾಗ್ತಾರೆ. ತುಂಬ ಜನಗಳು ಮಕ್ಕಳಿಗೆ ನಮ್ಮ ಕಷ್ಟ ಗೊತ್ತಾಗಬಾರ್ದು, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಬೆಳೆಸ್ತಾರೆ. ಆದರೆ ನಮ್ಮ ಕಷ್ಟ ಆಗಲಿ ಸುಖ ಆಗಲಿ ಪ್ರತಿಯೊಂದು ಅವ್ರಿಗೆ ಪರಿಚಯ ಇರಬೇಕು.
ಅಪ್ಪ ಅಮ್ಮನ ಕಷ್ಟ ಸುಖ ಎಲ್ಲಾನು ಗೊತ್ತಿದ್ರೆ ಮಾತ್ರನೇ ಮಕ್ಕಳಿಗೆ ಮುಂದೆ ಯಾವುದೇ ಸಂದರ್ಭದಲ್ಲಾದ್ರೂ ಆ ಸಂದರ್ಭನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಮಕ್ಕಳಿಗೆ ಎಲ್ಲಾನು ಗೊತ್ತಿರಬೇಕು, ಆದ್ರೆ ಅದ್ರಲ್ಲಿ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅನ್ನೋದನ್ನ ತಂದೆ ತಾಯಿ ತಿಳಿಸಿ ಹೇಳಿರ್ಬೇಕಷ್ಟೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನಾಳೆ ಇನ್ನೊಂದು ಹೊಸ ವಿಡಿಯೋನಲ್ಲಿ ನಿಮ್ಮ ಮುಂದೆ ಬರ್ತೀವಿ.